ಯಜಮಾನ್ರೆ ಯಾವರು? ಪಂಚೋಳಿ. ಏನು ಮಾಡ್ಕೊಂಡಿದ್ದೀರಾ? ಆಟೋ ಓಡಿಸ್ತಾ ಆಟೋನಾ? ಓಕೆ, ಹೆಂಗೆ ನಡೀತಿದೆ ಎಲ್ಲ? ನಡೆದೈತೆ 540 ನಡೆದೈತೆ. ನೋಡೋಣ ಯಾರಿಗೂ ಇದಾಯ್ತದೆ ನೋಡ್ಬಿಟ್ಟು. ಯಾಕಂದರೆ ಈಗ ನಾವು ನೆಕ್ಸ್ಟು ಈಗ ನಮ್ಮ ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು. ಯಾಕಂದರೆ ಭಾಳ ಕಷ್ಟ ಆಗ್ತೈತೆ ಬಡವರಿಗೆಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಸ್ವಲ್ಪ ಎಲ್ಲರಿಗೂ ಬಡವರಿಗೆ ಒಳ್ಳೇದಾಗೈತೆ. ನೆಕ್ಸ್ಟ್ ರಾಹುಲ್ ಗಾಂಧಿ ಇದ್ರೆ ಒಳ್ಳೆಯದು. ಥ್ಯಾಂಕ್ ಯು. ಇದು ಹುಣಸೂರಿನ ಮತ ಬಾಂಧವರ ಅಭಿಪ್ರಾಯ. ತಮಗೆ ಯಾರು ಬೇಕು, ಯಾವ ಪಕ್ಷ ಬಂದರೆ ಒಳ್ಳೇದು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬನ್ನಿ, ಈಗ ನಾವು ಹುಣಸೂರಿನಿಂದ ಇದೀಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು GT ದೇವೇಗೌಡರು. ಬನ್ನಿ, ನಾವು ಈಗ ಇದ್ದಿದ್ದು ಕೂಡ ಅವರ ಪುತ್ರ ಹರೀಶ್ ಗೌಡ್ರವರ ಕ್ಷೇತ್ರ. ಹರೀಶ್ ಗೌಡರು JDSನ MLA. ಹಾಗಾಗಿ ಮತ್ತೊಂದು JDSನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಿದ್ದೀವಿ, ಅಲ್ಲಿನ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಬನ್ನಿ, ನಾವೀಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೇವೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ JDSನ GT ದೇವೇಗೌಡರ ಕ್ಷೇತ್ರ ಆಗಿರುವಂಥದ್ದು. ಈ ಒಂದು JDSನ ಕ್ಷೇತ್ರದಲ್ಲಿ ಯಾವ ರೀತಿ ಇಲ್ಲಿ ಲೋಕಸಭೆಯ ಅಭಿಪ್ರಾಯ ಇದೆ, ಜನರ ಅಭಿಪ್ರಾಯ ಇದೆ, ಬನ್ನಿ ಮಾತನಾಡ್ಸೋಣ. ಇಲ್ಲೊಂದಷ್ಟು ಮಹಿಳೆಯರಿದ್ದಾರೆ, ಮಹಿಳೆಯರ ಅಭಿಪ್ರಾಯವನ್ನು ಕೂಡ ಪಡೆಯೋಣ, ಅವರ ಮತ ಯಾರಿಗಂತ ತಿಳ್ಕೊಳ್ಳೋಣ. ಬನ್ನಿ. ನಮಸ್ತೆ, ಚೆನ್ನಾಗಿದ್ದೀರಾ? ಎಲ್ಲೋ ಹೊರಟ್ರಿ? ಹಿಂದೆ ಬಂದಿದ್ದ. ಹೌದಾ? ಇಲ್ಲೆಲ್ಲ ಹೆಂಗೆ ಎಲೆಕ್ಷನ್ ಏನು ನಡೀತಿದೆ ಅಮ್ಮ? ಎಲೆಕ್ಷನ್ ನಡೀತಾ ಇದೆ. ಹಾಂ, ನಿಮ್ದೆಲ್ಲ ಯಾವ ಕಡೆ ಸರಿ? ನೋಡದ ನಮ್ಮ ಇಷ್ಟ ಯಾವ ಕಡೆ ಬರ್ತಿದೆ ಆ ಕಡೆ ತಾನೆ. ನಿಮ್ಮ ಇಷ್ಟ ಯಾವ ಕಡೆಗೆ ಬರ್ಬೋದು? ನಮ್ಗೆ ಯಾರು ಅನುಕೂಲ ಮಾಡ್ತಾರೋ ಅವ್ರ ಕಡೆ. ನಮಸ್ತೆ ಮೇಡಮ್, ಏನು ಆರಾಮಾಗಿ ಕೂತ್ರಿ? ಕುಂತ್ಕದೆ ಸರ್. ಬಿಸಿಲು ಜೋರು? ಬಿಸಿಲು ಜೋರು ಅಂದ್ಬಿಟ್ಟು ಕೂತಿದ್ದೀನಿ ನೆಳ್ಳಲ್ಲಿ ಸರ್. ಹೌದಾ? ಏನು ನಡೀತಿದ್ದಿಲ್ಲ ಎಲೆಕ್ಷನ್? ಯಾರಿಗೆ ಓಟ್ ಹಾಕ್ತೀರಿ ಸರಿ? ಸಿದ್ದರಾಮಯ್ಯಗೆ ಸರ್. ಹೌದಾ? ಯಾರು ನಿಂತಿದ್ದಾರೆ ಗೊತ್ತಾ? ಕಾಂಗ್ರೆಸ್ಸಿಂದ ಯಾರು ನಿಂತಿದ್ದಾರೆ ಗೊತ್ತಾ? ಗೊತ್ತಾಗಿಲ್ಲ ಸರ್ ನಮಗೆ. ನಿಮ್ಮ ಓಟು ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯದ ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ ಸರ್. ಯಾಕೆ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತಿದ್ದೀರಾ? ಅವ್ರಿಗೆ 2,000 ಹಿಂಗೆ ಕೊಡ್ತಾವ್ರೆ ಜನ, ಅದಕ್ಕೆ ಸರ್. ಬಸ್ ಎಲ್ಲ ಫ್ರೀನಾ? ಬಸ್ ಎಲ್ಲ ಫ್ರೀ ಕೊಟ್ಟಿದ್ದಾರೆ, ನಮ್ಗೆಲ್ಲ ಅನುಕೂಲ ಮಾಡಿದವ್ರೆ. ಎಲ್ಲಿ ಬೇಕಾದ್ರೆ ಓಡಾಡ್ಬೋದಾ? ಎಲ್ಲಿ ಬೇಕಾದ್ರೆ ಓಡಾಡ. ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲಿ ಹೋಗಿಲ್ಲ, ಧರ್ಮಸ್ಥಳ ಒಂದಕ್ಕೆ ಹೋಗವ್ರೆ ಹೋಗಿದ್ದೀವಿ. ಅಂದ್ರೆ ಮೈಸೂರು ಬೆಟ್ಟಕ್ಕೆ ಹೋಗಿದ್ವಿ ಸರ್, ಎಲ್ಲೂ ಹೋಗಿಲ್ಲ. ಫ್ರೀ ಓಡಾಡ್ತಿದ್ದೀರಾ? ಫ್ರೀ ಓಡಾಡ್ತಾ ಇದ್ದೀವಿ. ದುಡ್ಡು ಉಳಿತಾ ಇದೆ ಸರ್. 2,000 ರೂಪಾಯಿ ಯಾರಿಗೆ ಬರುತ್ತೆ ನಿಮ್ಮ ಮನೆಗೆ? ನಮ್ಗೆ ಗೊತ್ತಿದೆ ಸರ್. ಏನ್ ಮಾಡ್ತೀರಾ ದುಡ್ಡು? ಮನೆ ಬಂಗುಕ್ಕೆ ಯಾವ್ದಾರ ಮಾಡ್ಕೋತೀವಿ ಸರ್. ಅನುಕೂಲ ಆಗ್ತಾ ಇದೆ? ಅನುಕೂಲ ಆಯ್ತದೆ ಸರ್. ಅಂದ್ರೆ ಗ್ಯಾರಂಟಿ ಬರ್ತಿದೆ, ಹಂಗಾಗಿ ಸಿದ್ದರಾಮಯ್ಯರಿಗೆ ಕಾಂಗ್ರೆಸ್ ಓಟ್ ಹಾಕ್ಬೇಕಂತನಾ? ಆಯ್ತು ಸರ್. ನಿಮಗೆ ಬರ್ತಿದ್ಯಮ್ಮ ದುಡ್ಡು? ಬರ್ತಿದ್ಯಮ್ಮ? ಬರ್ತದೆ ಸರ್. ಎಷ್ಟು ರೂಪಾಯಿ ಬರ್ತಿದೆ? 2,000 ಬರ್ತದೆ. ಮನೆಗೆ ಹಂಗೋ ಅನುಕೂಲ. ಅದಕ್ಕೂ 2,000 ರೂಪಾಯಿ ನಾವು 2,000 ರೂಪಾಯಿ ಅಂತೀವಿ, ಅದು ನಮ್ಗೆ ಎಷ್ಟೋ ಅನುಕೂಲ ಆಯ್ತದೆ ಸರ್. ಎಲ್ಲಿ ಓಡಾಡ್ತೀರಾ? ಬಸ್ಸಲ್ಲಿ ಎಲ್ಲೆಲ್ಲಿ ಹೋಗಿದ್ದೀರಿ? ಹೋಗಿ ಬಂದ್ರೆ? ಜಾಸ್ತಿ ನಾನು ಯಾವ ಊರಿಗೂ ಹೋಗಿಲ್ಲ ಸರ್. ಏನಂತಂದ್ರೆ ಮೈಸೂರು, ಇಲ್ವಲ್ಲ, ಹಿಂಗ್ ಬರ್ತಾ ಇದೀವಿ ಸರ್. ಜಾಸ್ತಿ ಎಲ್ಲೂ ಹೋಗಿಲ್ಲ ಸರ್. ಯಾವ ಕಡೆ ಸರಿ ಓಟ್ ನಿಮ್ದೆಲ್ಲ? ನೋಡದ ನಮ್ಗೆ ಯಾರು ನಮ್ಗೆ ಏನು ನಮ್ಮ ಮನ್ಸಾಗೆ ನಿಮಗೆ ಯಾರು ಅನುಕೂಲ ಮಾಡ್ಕೊಟ್ಟಾರ ಅವ್ರಿಗೆ ಹಾಕಬೇಕು. ಇವಾಗ ಒಬ್ರದ್ದು ಋಣ ನಾವು ತಿನ್ಬೇಕಂತ ಅಂದಾಗ ಅವ್ರಿಗೆ ನಾವು ಹಾಕ್ಬೇಕು ಅನಿಸ್ತದೆ ಸರ್. ಇಲ್ಲೂರ ಅಂದ್ರೆ ನೀವು ಯಾರು ಋಣದಲ್ಲಿದ್ದೀರಾ? ಯಾರು ಋಣ ಅಂತ ಅಲ್ಲ, ಏನು ಅಂತಂದ್ರೆ ಒಂದ್ ಸೌಲಭ್ಯಗೆ, ಒಂದ್ ಮನೆಗೆ, ಒಂದು ಎಷ್ಟೊಂದು ಅನುಕೂಲ ಆಯ್ತದೆ. ಇಲ್ಲೂರ 2,000 ರೂಪಾಯಿ ಅಂತಂದ್ರೆ ನಮ್ಗೆ ಎಷ್ಟೋ ಒಂದು ಅನುಕೂಲ ಆದಂಗೆ. ಇಲ್ಲೂರ ಅದನ್ನ ನಾವು ಅದು ಹಾಕೇಬೇಕಲ್ವ್ರ. ಫಸ್ಟ್ ಟೈಮ್ ವೋಟರಾ? ಏನ್ ಅನ್ಸಿದೆ ಫಸ್ಟ್ ಟೈಮ್ ವೋಟರ್ ನೀವು? ಏನು ತುಂಬಾ ಖುಷಿ ಆಗ್ತಿದೆ. ನಾವು ವೋಟ್ ಆಗೋ ಏಜ್ ಬಂದಿದ್ವಿ, ನಮಗೂ ಖುಷಿ ಆಗ್ತಾ ಇದೆ. ಯಾವ್ದು ಬೂತ್ ನಿಮ್ದು? ನಮ್ದು ಕರ್ಕನಹಳ್ಳಿ ಇದೆ. ಚಾಮುಂಡೇಶ್ವರಿ ಕ್ಷೇತ್ರನಾ? ಚಾಮುಂಡೇಶ್ವರಿ ಕ್ಷೇತ್ರ. ಓಕೆ. ಏನ್ ನಡೀತಿದೆ ಈ ಸರಿ? ಈ ಸರಿ ನಿಮ್ಮ ಓಟ್ ಯಾರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಾವು ಸಿದ್ದರಾಮಯ್ಯ ಅವ್ರಿಗೆ ಹಾಕ್ಬೇಕು ಅನ್ಕೊಂಡಿದ್ದೀವಿ. ಏನು ಯಾಕೆ ಅಂತ? ಯಾಕೆಂದ್ರೆ ಅವ್ರು ನಮ್ಗೆಲ್ಲ 2,000 ರೂಪಾಯಿ ದುಡ್ಡು ಕೊಡ್ತಿರೋದಕ್ಕೆ ನಮ್ಮಮ್ಮ ಅವ್ರ ಅಕೌಂಟಿಗೆ ಬರ್ತಿದೆ. ಅವರಿಂದ ನಮ್ಮ ಮನೆ ನಡೀತೈತೆ. ನಮ್ಮ ತಾಯಿಗೆ ತಿಂಗಳು ಹಾಸ್ಪಿಟ್ಲಿಗೆ ಹೋಗಕ್ಕೆ ಹೆಲ್ಪ್ ಆಗ್ತಾ ಇದೆ. ನಮ್ಮ ಮನೆ ನಡೀತಾ ಇರೋದೇ ಅವರಿಂದ. ಅಂದ್ರೆ ಈ ಗ್ಯಾರಂಟಿ ನಿಮ್ಗೆ ಕುಟುಂಬಕ್ಕೆ ಅನುಕೂಲ ಆಗ್ತಿದೆಯಾ? ಅನುಕೂಲ ಆಗ್ತಾ ಇದೆ. ನಮ್ಮ ತಾಯಿ ಆರೋಗ್ಯಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಮನೆಗೆ ಅಕ್ಕಿ ಎಲ್ಲ ಬರ್ತಾ ಇದೆ? ಬರ್ತಾ ಇದೆ. ಅಂದ್ರೆ ನಿಮ್ಗೆ ಗ್ಯಾರಂಟಿ ಬರೋದಿದೆ, ಅನುಕೂಲ ಆಗೋದ್ರಿಂದ ಅನುಕೂಲ ಮಾಡ್ಕೊಟ್ಟವ್ರಿಗೆ ಓಟ್ ಹಾಕ್ಬೇಕಂತನಾ? ಹಾಗೇನಿಲ್ಲ, ಅವ್ರು ಒಳ್ಳೆಯವರು. ತುಂಬಾ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಅವ್ರು ಫ್ರೀ ಬಸ್ ಕೊಟ್ಟಿದ್ದಾರೆ. ಅವ್ರು ಯಾವಾಗ್ಲೂ ನಮ್ಮ ಹಿಂದೂ ಪರನೇ, ಕುರುಬರು ಕಡೆನೆ, ಅದಕ್ಕೆ ಅವ್ರಿಗೆ ಓಟ್ ಹಾಕ್ಬೇಕು. ನಮಸ್ಕಾರ ಅಕ್ಕ. ಯಾಕೆ ನಗಾಡ್ತಿದ್ದೀರಾ? ಊಟ ಮಾಡಿದ್ರಾ? ಇಲ್ಲ, ಇನ್ನು ಮಾಡಿಲ್ಲ. ಯಾಕೆ? ಇನ್ನು ಟೈಮ್ ಆಯ್ತಲ್ಲಕ್ಕ, 4 ಗಂಟೆ ಹೋಗ್ಬಿಟ್ಟು ಬಂದ್ವಿ ಇವಾಗ ತಾನೆ. ಹೌದಾ? ಏನೋ ದೇವಸ್ಥಾನಕ್ಕೆ ಏನೋ ಆಯ್ತು ಬಿಳ್ಕೆರೆಯಲ್ಲಿ. ಹೌದಾ? ಏನಮ್ಮ, ಎಲ್ಲಿ ಯಾವ ಊರು ನಿಮ್ದು? ನಮ್ದು ಸಾಗರಕಟ್ಟೆ ಸರ್. ಹೌದಾ? ಏನ್ ಇಲ್ಲೆಲ್ಲ ಯಾವ ಪಾರ್ಟಿ ಇದೆ?
ಇಲ್ಲೆಲ್ಲ ಜಾಸ್ತಿ ಕಾಂಗ್ರೆಸ್. ಹೌದಾ ಏನು ಕಾಂಗ್ರೆಸ್ ಚೆನ್ನಾಗಿದೆ ಇಲ್ಲಿ? ಹಾ, ಚೆನ್ನಾಗಿದೆ. ಅಂದ್ರೆ ನಿಮ್ದು ಈ ಸರಿ ಎಲ್ಲ ಕಾಂಗ್ರೆಸ್ಸಿಗೆ ತಾವೆಲ್ಲ ಓಟ್ ಹಾಕ್ತೀರಾ? ಹಾಗೇನು ಇಲ್ಲ ಸರ್, ಯಾರು ಜನಗಳಿಗೆ ಎಲ್ಲ ಒಳ್ಳೇದು ಮಾಡ್ತಾರೆ, ಹಂಗಾಗಿ ಅಂಥವ್ರು ಮಾತ್ರ ಮಾಡ್ತೀವಿ ಸರ್. ಈಗ ಜನಗಳಿಗೆ ಅನುಕೂಲ ಆಗ್ತಿದೆಯಾ ಸಿದ್ದರಾಮಯ್ಯ ಸರ್ಕಾರ? ಹೌದು ಹೌದು, ತುಂಬಾ ಹೆಲ್ಪ್ ಆಗ್ತಿದೆ ಅವರಿಂದ ಜನಗಳಿಗೆ. ಆಲ್ಮೋಸ್ಟ್ ಹೆಂಗಸರಿಗೆಲ್ಲ ನಮ್ಮ ಮನೆಯಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಪಡ್ಕೋತಿದ್ದಾರೆ, ತಿಂಗಳಿಗೆ 2,000 ತುಂಬಾ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೇನೋ ಸಹಾಯ ಮಾಡ್ತಾರ ಅದ್ರಲ್ಲಿ? ಸರ್ ಮಾಮೂಲಿ ಮನೆಗೆ ಅವರೇ ಎಲ್ಲ ನಡೆಸೋದು. ಹೌದಾ ಅಮ್ಮ, 2,000 ಕೊಡ್ತೀರಾ ಸೊಸೆಗೆ? ಸೊಸೆ ಕೊಡಕ್ಕಿಲ್ಲ, ಮನೆಗೆ ಅದು ಇದು ತಂದು ಕೊಡ್ತೀವಿ. ಸೊಸೆ ಏನಾದ್ರು ನಂಗೆ ಬರ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಾರ? ಇಲ್ಲ ಇಲ್ಲ, ಏನಿಲ್ಲ. ನಿಮಗ್ ಬರ್ತಿದೆ ಅಂತ ಏನೋ ಗಲಾಟೆ ಮಾಡಿದಾರ? ಇಲ್ಲ ಇಲ್ಲ, ಏನಿಲ್ಲ. ಎಷ್ಟು 2,000 ರೂಪಾಯಿ ಬರುತ್ತಾ? 2,000 ಬರುತ್ತೆ. ಏನ್ ಮಾಡ್ತೀರಾ ದುಡ್ಡೆಲ್ಲ? ಮನೆಗೆ ಅದು ಇದು ತರ್ಬೇಕಲ್ಲಪ್ಪ, ಅದು ಇದು ತಂದು ಕೊಡ್ತೀವಿ. ಹೌದಾ ದಿನಸಿ ಐಟಮ್, ಕರೆಂಟ್ ಬಿಲ್ಲು ಎಲ್ಲ ಮಾಡ್ಕೋತಾರೆ. ಕರೆಂಟ್ ಬಿಲ್ ಫ್ರೀನಾ? ಇಲ್ಲ ಸರ್, ಫ್ರೀ ಏನಿಲ್ಲ ನಮ್ಗೆ. ಅದು ನಮಗೆ ಡಬಲ್ ಡಬಲೇ ಗೊತ್ತಾಯ್ತೆ. 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಅಷ್ಟೇ, ಬಟ್ ಏನಿಲ್ಲ, ಕರೆಂಟ್ ಬಿಲ್ ಇಲ್ಲ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಮ್ಮ? ಎಲ್ಲ ಹೊಟ್ರಿ? ಅದೆಲ್ಲ ಏನು ನಿಮ್ಮ ಕಡೆಯಲ್ಲಿ ಯಾವ ಪಾರ್ಟಿ ಸರಿ? ಈ ಸಲ ಬಿಜೆಪಿ. ನೀವು ಬಿಜೆಪಿರಾ? ನೀವು ಬಿಜೆಪಿಗೆ ಓಟ್ ಹಾಕ್ಬೇಕಂತಿದ್ದೀರಾ? ಓಕೆ, ಆಯ್ತಮ್ಮ, ಒಳ್ಳೇದಾಗ್ತದೆ. ನಮಸ್ತೆ. ನಾವು ಸರ್ವೆ ಮಾಡ್ಲಿಕ್ಕೆ ಬಂದಿದ್ದೀವಿ ಮೈಸೂರು ಲೋಕಸಭೆ ವ್ಯಾಪ್ತಿಯಲ್ಲಿ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆ ಅಂತೇಳಿ. ನಿಮ್ಮ ಅಭಿಪ್ರಾಯ ತಿಳ್ಕೊಳ್ತಿದ್ದೀವಿ ಅಷ್ಟೇ. ನಾವು ಯಾರ ಪರವೂ ಇಲ್ಲ, ಯಾರ ವಿರುದ್ಧವೂ ಇಲ್ಲ, ನಾವು ಯಾರ ಪಾರ್ಟಿನೂ ಇಲ್ಲ, ಯಾರ ವ್ಯಕ್ತಿ ಪರವಾಗೂ ಇಲ್ಲ. ನಿಮ್ಮದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತಾ? ಹೌದು ಸರ್, ಹೌದು. ನಿಮ್ದೆಲ್ಲ ಯಾವ ಪಾರ್ಟಿ ಸರಿ? ಈ ಸತಿ ಮಾಮೂಲಿ ಬಿಜೆಪಿ. ಹೌದಾ, ನಿಮ್ಮ ಮನೆಯವರೆಲ್ಲ ಬಿಜೆಪಿ ಕೆಲಸ ಮಾಡ್ತಾರಾ? ಹೌದು ಹೌದು. ಏನಾಗಿದ್ದಾರೆ ಬಿಜೆಪಿಲಿ? ಏನೂ ಆಗಿಲ್ಲ, ಆದ್ರೆ ಹೊಸಿ ರಾಜಕೀಯ. ಹೌದಾ, ನಿಮ್ಗೆ ಗ್ಯಾರಂಟಿ ಬರುತ್ತಮ್ಮ? ಗ್ಯಾರಂಟಿ ಬರುತ್ತೆ ಬರುತ್ತೆ. 2,000 ರೂಪಾಯಿ ಗೃಹಲಕ್ಷ್ಮಿ ತಾನೆ ಹೇಳ್ತಿರೋದು, ಬರುತ್ತೆ. ಬರುತ್ತಾ? ಕಾಂಗ್ರೆಸ್ನವರು 2,000 ರೂಪಾಯಿ ನಾವು ಕೊಡ್ತಾ ಇದೀವಿ, ಅಕ್ಕಿ ಕೊಡ್ತಾ ಇದೀವಿ, ನಮಗೆ ಅವ್ರು ಓಟ್ ಹಾಕ್ತಾರೆ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಹಾಕಲ್ಲ ಸರ್ ನಾವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರ ಅಭಿಪ್ರಾಯ. ತಾವು ಯಾರಿಗೆ ಓಟ್ ಹಾಕ್ತೀವಿ, ನಮ್ಮ ಮತ ಯಾರಿಗೆ ಮೀಸಲು ಅನ್ನೋದು ಹೇಳಿದ್ರು. ಒಂದಷ್ಟು ಜನ ಭಾಳಷ್ಟು ಗ್ಯಾರಂಟಿಯನ್ನು ನಾವು ಪಡಿತಾ ಇದ್ದೀವಿ, ಆದರೆ ನಾವು ನಮ್ಮ ಮನೆಯವರೆಲ್ಲ ಬಿ ಜೆ ಪಿ ಇದ್ದಾರೆ, ಬಿ ಜೆ ಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಮತ್ತು ಕೆಲವರು ಇಲ್ಲ, ನಮ್ಮ ಮನೆಗೆ ಅನುಕೂಲ ಆಗ್ತಿದೆ, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತಿದ್ದಾರೆ. ಹಾಗಾಗಿ ಅವರವರ ವಿಶೇಷವಾದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಜಿದ್ದಾಜಿದ್ದಿಯ ಕಣವಾಗಿರ್ತಕ್ಕಂಥ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೈಸೂರು ಸಿಟಿಯಲ್ಲಿರ್ತಕ್ಕಂಥ ಕೃಷ್ಣರಾಜ ಕ್ಷೇತ್ರದಲ್ಲಿ ನಾವು ಇವತ್ತು ಜನಮತ ಯಾತ್ರೆಗೆ ಬಂದಿರುವಂಥದ್ದು. ಜನಮತ ಯಾತ್ರೆಯ ಸಂದರ್ಭದಲ್ಲಿ ಕೃಷ್ಣರಾಜ ಕ್ಷೇತ್ರದಲ್ಲೇ ಅರಮನೆ ಮುಂಭಾಗದಲ್ಲಿ ನಾವಿರ್ತಕ್ಕಂಥ, ಯಾಕಂತೇಳಿದರೆ ನಾವು ಅರಮನೆಯ ಹಿಂಭಾಗ ರಾಜವಂಶಸ್ಥರು ವಾಸವಿರ್ತಕ್ಕಂಥದ್ದು ಮತ್ತು ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರುವಂಥದ್ದು. ಹಾಗಾಗಿ ಈ ಅರಮನೆಯ ಮುಂಭಾಗ ಇರತಕ್ಕಂಥ ಮತದಾರರ ಅಭಿಪ್ರಾಯವನ್ನು ಕೂಡ ಪಡಿಬೇಕಾಗಿದೆ. ಹಾಗಾಗಿ ನಾವು ಕೃಷ್ಣರಾಜ ಕ್ಷೇತ್ರದ ಅರಮನೆಯ ಮುಂಭಾಗ ಅಭ್ಯರ್ಥಿಯ ಮನೆಯ ಮುಂದೆ ನಾವು ಜನರ ಅಭಿಪ್ರಾಯವನ್ನು ಪಡಿತಾ ಇದ್ದೀವಿ. ಮೈಸೂರು ಅರಮನೆಯ ಮುಂಭಾಗ ನಾವಿದ್ದೀವಿ. ಇಲ್ಲಿ ಅರಮನೆಯ ಹಿಂಭಾಗದಲ್ಲಿ ರಾಜವಂಶಸ್ಥರು ವಾಸ ಇರತಕ್ಕಂಥ ಸ್ಥಳ ಹಾಗೂ ಯದುವೀರ್ ಒಡೆಯರು ಕೂಡ ಅಭ್ಯರ್ಥಿಯಾಗಿರುವಂಥದ್ದು. ಬನ್ನಿ, ಇಲ್ಲೊಬ್ಬರು ಮತದಾರರು ಬಂದಿದ್ದಾರೆ, ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾಗೇಶ್ ಅಂತ. ಏನು ಮಾಡ್ಕೊಂಡಿದ್ದೀರಿ ಸರ್? ನಾನು ಫೈನಾನ್ಸಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಬ್ಯಾಂಕಿಂಗಲ್ಲಿ. ಎಸ್ ಸರ್. ಸರ್, ನಾವು ಮೈಸೂರಿಗೆ ನ್ಯೂಸ್ 18 ಕನ್ನಡ ಜನಮತ ಯಾತ್ರೆಗೆ ಬಂದಿದ್ದೀವಿ. ಓಕೆ. ಒಟ್ಟಾರೆ ಲೋಕಸಭಾ ಕ್ಷೇತ್ರ ರಣಕಣ ಯಾವ ರೀತಿ ಇದೆ ಸರ್? ತಾವ್ಯಾಕಂದ್ರೆ ಬ್ಯಾಂಕಿಂಗ್ ಉದ್ಯೋಗದಲ್ಲಿ ಇರೋದ್ರಿಂದ ಭಾಳಷ್ಟು ಜನರನ್ನು ನೋಡ್ತೀರಾ, ಪ್ರತಿನಿತ್ಯ ನೂರಾರು ಜನರನ್ನ ಭೇಟಿ ಆಗ್ತೀರಾ. ಜನರ ಅಭಿಪ್ರಾಯ ಯಾವ ರೀತಿ ಇದೆ ಸರ್ ಮೈಸೂರು ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ? ಮೈಸೂರು ಲೋಕಸಭಾ ಕ್ಷೇತ್ರ ವಿಚಾರಕ್ಕೆ ಬಂದರೆ ಇದೊಂದು ಸಾಂಸ್ಕೃತಿಕ ನಗರ. ಸಾಂಸ್ಕೃತಿಕ ನಗರ ಅಂದರೆ ನಮ್ಮಲ್ಲಿ ಅಭಿವೃದ್ಧಿನೇ ಮೇಯ್ನ್ ನೋಡ್ತಾ ಇದ್ದಾರೆ. ಇಲ್ಲಿ ಜಾತಿ ಧರ್ಮ ಏನಿಲ್ಲ. ಯಾರು ಕ್ಯಾಂಡಿಡೇಟು ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ ಅವರಿಗೆ ನಮ್ಮಲ್ಲಿ ಮೈಸೂರಲ್ಲಿ ಪ್ರಿಫರೆನ್ಸ್ ಕೊಟ್ಟಿರೋದು ಜಾಸ್ತಿ. ಹಾಗಾಗಿ ಮೈಸೂರು ನೀವು ಕಾಣಂಗೆ ಒಳ್ಳೆ ಅಭಿವೃದ್ಧಿ ಇರೋವಂಥ ಪ್ಲೇಸು. ಈಗ ರೋಡ್ಸ್ ಆಗಿರ್ಬೋದು, ಇದಾಗಿರ್ಬೋದು, ಯಾವುದೇ ಆಗಿರ್ಬೋದು, ನಮ್ಮಲ್ಲಿ ಅತ್ಯಂತ ಡೆವಲಪ್ಮೆಂಟ್ ಆಗಿರುವಂಥ ಸಿಟಿ ಇದು. ಎಸ್ ಸರ್. ಮುಖ್ಯಮಂತ್ರಿಯ ತವರು ಜಿಲ್ಲೆ ಇದು. ಹೌದು, ಮುಖ್ಯಮಂತ್ರಿ ತವರು ಜಿಲ್ಲೆ ಅಂದರೆ ಮುಖ್ಯಮಂತ್ರಿಗೆ ತುಂಬ ಪ್ರೆಸರ್ ಇರುತ್ತದೆ. ಯಾಕೆಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಅಭಿವೃದ್ಧಿ ಮಾಡಬೇಕು, ನನ್ನ ಕ್ಯಾಂಡಿಡೇಟ್ ನಾನು ಗೆಲ್ಸ್ಕೋಬೇಕು, ಮೈಸೂರಿಗೆ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ಅವ್ರ ಮನಸ್ಸಲ್ಲಿ ಇದೆ. ಹಾಗೆಯೇ ರಾಜ್ಯ ಮನೆತನದಾಗಿರುವಂಥ ಯದುವೀರವರು ಈ ರಾಜ್ಯ ಮನೆತನ ಅವರು ಮಾಡಿರುವಂಥ ಅಭಿವೃದ್ಧಿ, ರಾಜ್ಯ ಹಿಂದೆ ಮಾಡಿರುವಂಥ ಅಭಿವೃದ್ಧಿಗಳ ಬಗ್ಗೆ ಜನ ಗಮನದಲ್ಲಿ ಇಟ್ಕೊಂಡು ಯಾರಿಗೆ ಒಲಿತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಇಲ್ಲಿ. ಎಸ್ ಸರ್. ತಾವು ಬ್ಯಾಂಕ್ ಉದ್ಯೋಗಿ ಆಗಿದ್ದರಿಂದ ಇಲ್ಲಿ ಅಭ್ಯರ್ಥಿಗಳು 2 ಜನ ಇದ್ದಾರೆ. ಲಕ್ಷ್ಮಣ್ ಅಂತ ಒಬ್ಬರು ನಿಂತಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ. ಅವರು ಬೇಸಿಕಲಿ ಎಂಜಿನಿಯರ್.
ಇನ್ನೊಬ್ರು ರಾಜ ಕುಟುಂಬದವರು ಅಂದ್ರೆ ವಂಶಸ್ಥರು ನಿಂತಿರುವಂಥದ್ದು. ಈ ನೀವು ಮತ ಹಾಕುವ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಹಿನ್ನೆಲೆ ಮತ್ತು ಅವರು ಎಂಥವ್ರಿಗೆ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ ತಾವೇನಾದರೂ ರಿಸರ್ಚ್ ಮಾಡ್ತೀರಾ? ಹೌದು, ರಿಸರ್ಚ್ ಮಾಡ್ತೀವಿ. ಯಾರು ಅಭಿವೃದ್ಧಿ ಪರವಾಗಿರ್ತಾರೆ, ಯಾರು ಕರಪ್ಷನ್ ಇಂದಲೇ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಾವು ವೋಟ್ ಹಾಕೋದು. ತಮ್ಮ ಅಭಿಪ್ರಾಯ, ತಾವು ಯಾವ ಪಕ್ಷ ಈ ಲೋಕಸಭೆ ವ್ಯಾಪ್ತಿಯಲ್ಲಿ ಬಂದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಈ ಲೋಕಸಭೆ ವ್ಯಾಪ್ತಿಯಲ್ಲಿ ಬಂದರೆ ಅಭಿವೃದ್ಧಿ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರು ಬಂದರೆ ಒಳ್ಳೇದು ಅನ್ಸುತ್ತೆ. ಅಲ್ಲ, ನಾನು ಕೇಳ್ತೀನಿ, ತಾವು ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ ಅಥವಾ ಭಾರತೀಯ ಜನತಾ ಪಕ್ಷ ಬಂದ್ರೆ ಒಳ್ಳೇದಾ? ತಮ್ಮ ಅಭಿಪ್ರಾಯ. ತಮ್ಮ ಅಭಿಪ್ರಾಯ ದೇಶದ ಪ್ರಕಾರ ಹೋದರೆ ಎಲ್ಲರೂ BJPನೇ ಬರಲಿ ಅಂತ ಹೇಳ್ತಾರೆ. ನಾನು ನಿಮ್ಮ ಅಭಿಪ್ರಾಯ ನಾನು ಹೇಳ್ತಿರೋದು, ಎಲ್ಲರ ಅಭಿಪ್ರಾಯನೂ BJPನೇ ಬರಲಿ ದೇಶದ ಪರವಾಗಿ ಅಂತ ಹೇಳ್ತೀವಿ. ಅಂದ್ರೆ ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾವು ಈ ಯಾರು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಿಂದ ಅಭಿವೃದ್ಧಿಗೆ ಸಾಕಷ್ಟು ಒತ್ತು ನೀಡೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೂ ಅಭಿವೃದ್ಧಿ ಆಗುತ್ತೆ, BJP ಅಭ್ಯರ್ಥಿ ಗೆದ್ರೂ ಅಭಿವೃದ್ಧಿ ಆಗುತ್ತೆ. ಇಲ್ಲಿ ಅಂದ್ರೆ ನೀವು ಇಲ್ಲಿ ಯಾರೇ ಗೆದ್ರು ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಿದ್ದೀರಾ? ಹೌದು, ಅಭಿವೃದ್ಧಿ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.